ಭಾರತ ದೇಶದ ನಾರಿಯನ್ನು ಬೀದಿಯಲ್ಲಿಟ್ಟಿರುವ ರಕ್ತದ ಗೊಂಬೆಯನ್ನು ತಿಳಿದಿದ್ದೀಯನೋ ಹೋಳಿ ಮಗನ. ನೂರಾರು ಹಮಾಕೆ ಹೆಣ್ಣು ಮಕ್ಕಳನ್ನು ನಿನ್ನ ಛಳದ ಕಾಮದಾಟಕ್ಕೆ ಬಲೆ ತೆಗೆದಿದ್ದೀಯಲ್ಲ. ಯಾವುದರಲ್ಲಿ ಹೊಡೆಯಬೇಕು ನಿನ್ನನ್ನು? ಇಲ್ಲ, ನಿನ್ನಂತವನನ್ನು ಬದುಕಲು ಬಿಡಬಾರದು. ನಿನ್ನಂತವನು ಬದುಕಿದರೆ ಅದೆಷ್ಟೋ ಜನ ಬಾಲೆಯರು ಬಲಿಯಾಗುತ್ತಾರೆ. ಬಿಡವನನ್ನ ಈಗ ಹೊಡಿಯಜ್ಜ ಹೊಡಿ, ನಿನಗೆ ಸಮಾಧಾನ ಆಗುವವರೆಗೂ ಹೊಡಿ. ಯಾಕೆಂದರೆ ನನ್ನ ವಿಜಯೋತ್ಸವ ಮುಗಿದಿದೆ. ನಿನಗೆ ತೃಪ್ತಿ ಆಗುವವರೆಗೂ ಹೊಡಿಯಜ್ಜ. ಗಗು, ನೀನು ಮಾಡಿದ ತಪ್ಪಲ್ಲ ಮಗು. ಹೌದಜ್ಜ, ನಾನು ಮಾಡಿದ್ದು ತಪ್ಪು. ಯಾಕೆಂದರೆ ನಾನೊಬ್ಬ ಬಡವ. ನನ್ನ ಹತ್ತಿರ ಹಣವೂ ಇಲ್ಲ, ಯಾವುದೇ ಮಂತ್ರಿಯ ಬೆಂಬಲವೂ ಇಲ್ಲ. ನಾನು ಮಾಡುತ್ತಿರುವುದು ತಪ್ಪಲ್ಲವೇ ಅಜ್ಜ? ಗಂಗು, ಊರನ್ನ ಮೇಯಿಸಿಕೊಂಡು ದೊಡ್ಡ ಗೋರಗೋಡ ಅನ್ನಿಸ್ಕೊಂಡ್ಬೇಕಂತಿದ್ಯಾ? ಸಾಯವರೆಗೂ ಕತ್ತಲ ಕೋಣೆಯಲ್ಲಿ ಬದುಕಬೇಕಂತಿದ್ಯೇನು? ಅಜ್ಜ, ಶಿವ ಬ್ರಹ್ಮ ಹರಿ ಶಿಶುರೂಪ ಮಾಡಿ ತೊಟ್ಟಿನಲ್ಲಿ ತೂಗುವ ತಾಯಿ ಸಂಕಲವು ತುಳಕ್ಕೆ ಸಮಾನವಜ್ಜ. ಅಂತಹ ತಾಯಿ ಗಣರ ತಲೆ ಕಡಿಯುತ್ತೇನೆ ಹೊರತು ಪ್ರಾಣ ಹೋದರೂ ತಲೆ ಹಿಡಿಯುವುದಿಲ್ಲವಜ್ಜ. ಹಾಗಂತ ನಿನ್ನ ಜೀವನವನ್ನು ನೀನೇ ಹಾಳು ಮಾಡಿಕೊಳ್ಳುತ್ತೇನೋ? ಆ ಕೆಲಗಾಲ ನಮ್ಮ ಪಟ್ಟವನ್ನು ಕಟ್ಟಿಕೊಳ್ಳುತ್ತೇನೋ ನೀನು? ಬರಲಿ ಅಜ್ಜ, ಬರಲಿ. ಬರುವವರೆಲ್ಲರೂ ಬರಲಿ. ಭಾರತ ದೇಶದ ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ಸುಟ್ಟು ಹೋಗುತ್ತೀರೆಂಬ ಸಿದ್ಧಾಂತವನ್ನು ತಿಳಿಸುತ್ತೇನೆ. ಎದುರಾಳಿಯವರ ಎಡಬಗೆದು ಮಣ್ಣಲ್ಲಿ ಉದುಗಿರುವ ಸ್ವಾಭಿಮಾನವನ್ನು ತಿಳಿಸುತ್ತೇನೆ. ಕೈ ಎತ್ತಿದವನ ಕಚ್ಚೆ ಬಿಚ್ಚಿ ಕತ್ತೆ ಮೇಲೆ ಕೂರಿಸಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತೇನೆ. ಇದು ಕನ್ನಡಾಂಬೆಯ ಮೇಲಾಡೆ. ಗಂಗು, ಆ ದೇವಿಯ ಹಣ ಎಲ್ಲಿವರೆಗೂ ರಾಜಕೀಯ ಬೆಂಬಲದಿಂದ ಮೆರೆಯುತ್ತದೋ ಅಲ್ಲಷ್ಟರಲ್ಲಿ ಆ ನಮ್ಮ ದಣಿಗಳು ಬರೋಷ್ಟರಲ್ಲಿ ಇಲ್ಲಿಂದ ಮಾರೋದು. ನಿಜವಾದ ಗುಂಡಿಗಿರೋ ಗೊಂಡು ಮಾತನಾಡೋ ಮಾತು ಅಂದ್ರೆ ಇದು. ಒಬ್ಬನನ್ನು ಕೊಂದು ನೀನು ಜೈಲಿಗೆ ಹೋಗಬೇಕೆ? ಜಾನ್, ಈ ಸೇರಿಸಬೇಕಾದ ಜಾಗಕ್ಕೆ ಸೇರಿಸೋ. ದಣಿಗಳೇ, ನೀವು ಮಾಡಿದ ಉಪಕಾರ ಈ ಜನ್ಮದಲ್ಲಿ ಮರೆಯಲಾರೇನು. ಮಾಡಿದ ತಪ್ಪನ್ನು ಒಮ್ಮೆ ಕ್ಷಮಿಸಿ ಬಿಡು ದಣಿಗಳೇ. ನಮ್ಮ ದೇಶ ರಾಮರಾಜ್ಯವಾಗಬೇಕೆಂದರೆ ಕಾಮುಕರನ್ನ ನಾಶವಾಗಲೇಬೇಕು. ನೋಡಬಂದು ಹೋಗಿ ವಿದ್ಯಾವಂತನಾದರೂ ಕೆಲಸವಿಲ್ಲ. ಹಾಗಲೆಲ್ಲ ದುಡಿದರೂ ಬತ್ತಿನ ಗಂಜಿಗೂ ಸಾಲದು. ನೀನು ಕಟ್ಟಿದ ಕನಸು ನನ್ನ ಸಾಕಲು ಸಾಧ್ಯವೇ? ನೀನು ನಾನು ಹೇಳಿದಂತೆ ಕೇಳಿ ನಮ್ಮ ಪರವಹಿಸಿದರೆ ನಿನ್ನೆಲ್ಲ ಕನಸುಗಳನ್ನ ಕೇವಲ ಒಂದೇ ಒಂದು ದಿನದಲ್ಲಿ ನನಸಾಗಿಸುವೆ. ಯೋಚನೆ ನೋಡಿದೆ ಗಂಗು, ನಮ್ಮ ದಣಿಗಳು ಎಷ್ಟು ಒಳ್ಳೆಯವರು. ಇಂಥವರ ಸಂಘ ಮಾಡಬೇಕಂದ್ರೆ ಕೇಳ್ಕೊಂಬಂದಿರ್ಬೇಕಂತೆ. ಸುಮ್ಮನೆ ಅವರು ಹೇಳಿದಂಗೆ ಕೇಳಿ ನಡ್ಕೊಂಡು ಹೋಗು. ಹೌದು ಸರ್, ನಿಮ್ಮಂತವರು ಕೋಟಿಗೊಬ್ಬರು. ಅನ್ಯಾಯವೇ ತುಂಬಿರುವ ಈ ಜಗತ್ತಿನಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಅಂದುಕೊಂಡಿದ್ದೆ. ನಿಮ್ಮಂತ ಕರುಣಾಮಯನ್ನು ಕಂಡು ನನಗದೆಷ್ಟೋ ಆನಂದವಾಗುತ್ತಿದೆ. ಮುಂದಿನ ನನ್ನ ಜನ್ಮವಿದ್ದರೆ ನಿನ್ನ ತಮ್ಮನಾಗಿ ಹುಟ್ಟುತ್ತೇನೆ ಸರ್. ಮೊದಲ ಜನ್ಮ ಅಲ್ಲ ಕಣೋ, ಇವತ್ತಿನಿಂದಲೇ ನೀನು ನನ್ನ ತಮ್ಮ, ನಾನು ನಿಮ್ಮ ಅಣ್ಣ. ನಮ್ಮಿಬ್ಬರಿಗೆ ಹಿರಿಯರು ಈ ರಾಮಜ್ಜ. ಈ ನಿಮ್ಮ ಬಂದ ಬಾಂಧವ್ಯ ನೂರಾರು ಕಾಲ ಹೀಗೆ ಇರಬೇಕೆಂಬ ಈ ಮುದುಕಿಗಳ ಆಸೆ. ಗಂಗು, ಇದೇ ಸಂತೋಷದ ಸುದ್ದಿಯಲ್ಲಿ ನಿಮ್ಮ ಮನೆಯವರಿಗೆ ಸಿಹಿ ಹಂಚೋಣ. ಸರಿ ಅಜ್ಜ.
ವೇಷದಲ್ಲಿ ಬೇಟೆಗಾಗಿ ತುರಿತಿರುವ ಕಂದ ಇನ್ನು ಮುಂದೆ ನಿನ್ನಿಂದ ಕೋಲು ಮಿಂಚಿನಂತೆ ಮಿಂಚುವುದು ಈ ಸೂರ್ಯ ಸಿಂಹನ ನ್ಯಾಯ ನೀತಿ ಧರ್ಮದ ಪಥದಲ್ಲಿ ನಡೆಸಿದ ನಿನ್ನನ್ನು ಹಿಂಸೆ ಕ್ರೌರ್ಯ ಸೇಡಿನ ಸರ್ಪಾಸ್ತ್ರವಾಗುವಂತೆ ಮಾರ್ಪಡಿಸಿ ನನ್ನ ಮನದ ಮಹಾದಾಸೆಗಳನ್ನು ತೀರಿಸಿಕೊಂಡ ಇಡೀ ಸಮಾಜಕ್ಕೆ ಮಾದರಿಯಾಗಬೇಕಿದ್ದ ನಿನ್ನನ್ನು ಇಡೀ ವಿಶ್ವಕ್ಕೆ ಮಾರಕ ವೃತ್ತಿಯನ್ನಾಗಿಸುವ ನಿನ್ನೆದೆಯಲ್ಲಿರುವ ಸದ್ಗುಣಗಳ ಬಳ್ಳಿಯನ್ನು ಕಿತ್ತ ಆ ಜಾಗದಲ್ಲಿ ಗೂಂಡಾ ಸಂತಸ ನಡುವೆ ನಿನ್ನನ್ನು ಕುಖ್ಯಾತಿ ರೋಡಿಯನ್ನಾಗಿ ಎದುರಾಳಿಗಳ ನಾಮವೇಶ ಮಾಡಿಸವೆ ಸೂರ್ಯ ಎಂಬ ಎರಡಕ್ಷರ ಈ ಭೂಮಿಯ ಮೇಲೆ ಚಿರಕಾಲ ಯಾವನಿ ಬೇಕ್ರಿ ಹಾಲ್ ಮಾಡೋ ಕೆಲ್ಸ ಕರ್ಯಾಕೈತಾರ ನೋಡ್ಲಿ ಹುಡುಗಿಯರಿಂದ ಮುದುಕಿಯರವರೆಗೂ ಹಾಕು ಹಾಲು ಅಂತ ನನ್ನ ಹಾಲಂದ್ರೆ ಫುಲ್ ಇಷ್ಟರಲ್ಲಿ ಬರೀ ಹುಡುಗಿಯರ ತಾಂಡ ಇಷ್ಟ ಆದ್ರೂ ನಮ್ಮ ಹುಡುಗಿ ಬಂದಿಲ್ಲ ಯಾಕೆ ಹಾಲು ಇಸ್ಕಿಂದು ಹಾಲು ಮಾರುವಲ್ಲ ನಿಂದೇನು ಎಮ್ಮೆ ಅಲ್ಲ ಇಲ್ಲ ಅಂತೀನಿ ಕಟ್ಟಲೆ ಅವನಲ್ಲಿ ಅಂದಿದ್ದು ಯಾವ ಬೇವರ್ಸಲ್ಲಿ ಅಂದಿದ್ದು ಇಡೀ ಊರಾಗಿರೋ ಮುಖ್ಯರೆಲ್ಲ ಕ್ಯಾನ್ಸು ಅಂತ ಹೋಗಿತಿರ್ಬೇಕಾದ್ರೆ ಯಾರು ಅಂತ ಕೇಳ್ತಿಯಲ್ಲ ನಿಂದು ಒಂದು ಜನ್ಮನೇನಯ್ಯ ಮುದುಕ್ಯಾರೇ ನನ್ ಕನಿಷ್ಠ ಬರ್ತಾರೆ ಅವ್ರೇನ ಲೈನ್ ಹೊಡಿತಾರೆ ಅವರೇ ಲೈನ್ ಹೊಡಿತಾರೆ ಅವ್ರ ಲೈನ್ ಹೊಡೆಯಗಿಲ್ಲೇನು ಯಾಕೆ ಹೇಗಿಲ್ಲೇನು ಸತ್ರ ಮುದುಗೋಬಿಗೆ ಹಾಕೊಳ್ಳೋಲ್ಲ ಹಾಲು ಗಟ್ಟಿ ಹಾಲು ಹಂಗೆ ಅಲ್ಲ ಇಷ್ಟು ಚಂದ ಐತೆ ನಿನ್ನ ವ್ಯಾಪಾರ ಅವ್ರಿಗೆ ಹಾಕ್ತಿದ್ರು ಪರವಾಗಿಲ್ಲ ನನಗಾರ ಆಗ್ತಿಲ್ಲ ಅಯ್ಯೋ ನಿನ್ನೆ ಹುಡುಗಿ ನಿನಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಕೈ ಲಕ್ಕ ಹೊಡೆದೋಲ್ಲ ಹಾಕ್ತಿ ಕಣ ನಿನ್ನ ಗಟ್ಟಿ ಹಾಲು ಗಟ್ಲು ಕಾಸು ಪಾಸು ಏನು ಕೇಳಂಗಿಲ್ಲ ಇಲ್ಲ ಫ್ರೀ 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 ನೀವು ಮನೇಲೆ ಭೀತಿ ಇದ್ದರೆ ಮಾತ್ರ ಹಾಕ್ ನೋಡ್ಲ ಹಾಲು ವ್ಯಾಪಾರ ಮಾಡೋದ್ರ ಜೊತೆ ಇಂತ ಹಲ್ಗಾ ಕೆಲಸನು ಮಾಡಕತ್ತೇನಲ್ಲ ಏನಿಲ್ಲ ವ್ಯಾಪಾರ ಮಾಡೋದ್ ಬರೇ ಹುಡುಗಿಯರಿಗೋಸ್ಕರ ಹಾಲು ಹಾಕ್ತಿ ನೋಡ್ಲೆ ನಮ್ಮ ಮಂಚಜ್ಜ 1 ಲೀಟರ್ ಹಾಲು ಕುಡ್ದು ಸಕ್ಕ ಸರ ರಪ್ಪದಾಗ ಬರ್ಕೋದು ಸಾಕು ನಿಲ್ಸ ನಾನು ಯಾರಂತ ಗೊತ್ತೈತಿಲ್ಲ ನಿನಗಂತೀನಿ ನೀನು ಒಂದು ಹೆಣ್ಣು ಪಳ್ಳಿಗಿನ ಬಿದ್ದಿಲ್ಲ 3 ಗಂಟೆ ಹಾಕ್ತೀನಿ ನಿನಗೆ 1 ಗಂಟೆ ನಾನು ಮನ್ಸು ಮಾಡಿದ್ರೆ ನಿನ್ನ ಅಮ್ಮ ಆಗಂಗ್ ಮಾಡ್ಕೊಡ್ಲೆ ಸಾಕು ನಿಲ್ಸಲೇ ನಿನ್ನ ದಿಮಾಕ್ ನಾನು ಯಾರಂತ ಗೊತ್ತೈತಿಲ್ಲ ನನ್ನ ಮಾವ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನ ನಟ್ಟು ಬೋಲ್ಟನ್ನ ಪುಚ್ಚಿಸ್ಬಿಡ್ತೀನಿ ಮರಯ್ಯ ಹಂಗ್ ಮಾತ್ರ ಮಾಡ್ಬಾಡ್ಲೆ ಮಾಡು ಅಂದ್ರೆ ಮಾಡ್ತೇನೆ ಏನದು ನೀನು ನನಗ 21 ಸರ್ತಿ ಮಾಡೋದು ಪೂಜೆ ಭಕ್ತ ನಿನ್ನ ತಪ್ಪುಗಳನ್ನೆಲ್ಲ ನಾನು ಮನ್ನಿಸಿರುವೆ ನಾನಿನ್ನು ಹೋಗಿ ಬರಲೇ ಹಂಗೆ ಬಂದು ಹಿಂಗೆ ಹೋದ್ರೆ ಹಂಗಲೇ ಮತ್ತೆ ಏನ್ ಮಾಡ್ಬೇಕಪ್ಪ ನಾನು ಒಂದ್ಸಾರಿ ನಾನು ಹಾಲಿನ ರುಚಿ ನೋಡಿಬಿಟ್ರೆ ಮತ್ತೆ ನೋಡ್ಬೇಕು ಅನ್ನಿಸ್ತದೆ ಏನ್ ನೋಡೋಣ ಬಿಡುವ ಸೆಂಟ್ರ್ ಇರೋ ಅಲ್ಲೇ ಹೋಗ್ಬಿಡ್ತೈತೆ ನೋಡ ಏನು ನೀರಾಗ ಹಾಕಿಸ್ಕೊಂಡು ನಾ ಏನು ಮಾಡ್ಲಿ ಅಂತ ನೀರಾರಂತ ಗಟ್ಟಲೆ ಪ್ಯೂರ್ ಹಾಲು
ಅಯ್ಯೋ ನಿನ್ನ ಹಾಲು ಮ್ಯಾಲ್ ನೋಡಿದ್ರೆ ಹಿಂಗ ವಾಪಕ್ಕೆ ಬರಕತ್ತೈತಿ ನೀನು ಒಳ ಹೆಂಗೈತೋ ಏನೋ ಮಾರಯ್ಯ ಲೇ ಹುಳಿಗೆ ಒಂದೇ ಮ್ಯಾಲೆ ನೋಡಿದ್ರೆ ಹಂಗೈತೆ ಒಳಗ ಒಂದೇ ನೋಡಿದೆ ಮತ್ತೆ ನೋಡ್ಬೇಕು ನಾನು ಸಾಕ ನಿನ್ನ ಹಾಲು ಉಳ್ಕೊಂಡಿದ್ದ ಅಂದಂಗ ಈಟುದ ಕ್ಯಾನ್ ಅದ್ರ ಏನೈತಿ ಅಂತಿದ್ದೆ ಮೊಸರು ಅದು ಪ್ರೀನ್ ಹಾಕದು ಹಂಗಾರ ಈ ಮೊಸರು ಪ್ರಿಯ ಹಾಕ್ತಿ ಅಂದಂಗಾತು ಲೇ ನಿನ್ನಂತ ಹಳೆ ಹುಡುಗಿಯರಿಗೆ ದುಡ್ಡೇ ನೋಡ್ಲೆ ಕಾಸೇ ಕೊಡಬೇಡ ಇಲ್ಲ ಹಾಕ್ ನಿನಗೆ ಹಾಲ ಮತ್ತೆ ಮುಖ್ಯರಿಗೆಲ್ಲ ಹಾಕಕ್ಕಿಲ್ಲ ನಂಗ ಅವ್ರು ಇಲ್ಲ ಹಾಕ್ತಿದ್ದಲೇ ಅವ್ರ ಕಾಲು ಜಜ್ಜಿ ನೋಡಲೆ ಏನ್ ಜಜ್ಜಿ ಕ್ಯಾನ್ ಕಚ್ಚಿಡ್ತಾರೇನ ಪರವಾಗಿಲ್ಲ ನನಗ ಹಾಕೋದ್ರಾಗ ಅವ್ರಿಗೂ ಹಸಿ ಹಾಕಿದ್ರ ಅವರು ಸಮಾಧಾನದಾಗ ಇರ್ತಿದ್ರು ಇಲ್ಲಿ ಹಾಕ್ತಿದ್ನಲ್ಲೇ ಅವರು ಜಡ್ಜ್ ಆಗ್ತಾರಂತ ಅದಕ್ಕೆ ನಿನಗಿಲ್ಲ ಹಾಕಲ್ಲ ಮರಿ ಕರ್ಕೊಂಡು ಹೋಗಿ ಹಾಕ್ತೀಯ ಅಂದಂಗ ತಡಿಯಲ್ಲ ತಾಂಬಾರ ನನ್ನ ಬಟ್ಲು ಹೌದೇನ ಹಂಗಾರೆ ಹಾಕ್ಬಿಡಪ್ಪ ನಿನ್ನ ಗಟ್ಟಿ ಮೊಸರು ಅದು ಹೆಂಗೈತಿ ನಾನು ನೋಡಾಬಿಡ್ತೀನಿ ನನ್ನ ಹುಡುಗಿ ಕಲಿಯುಗದ ಕಾಮ ನಾನೇ ನಿನ್ನ ಮಾವ ಕಲಿಯುಗದ ಕಾಮ ಇನ್ನ ತಡ ಮಾಡಿ ಹೊಡಿ ಒಂದು ಗಿಚ್ಚಿಗಿಲ್ಲ ನಮ್ಮೂರ ಜಾಗರಿ ಆಗೈತಿ ಕಾತ್ರಿ ಬರಬೇಕ ನೀರಾತ್ರಿ ನಮ್ಮೂರ ಜಾಗರಿ ಆಗೈತಿ ಕಾತ್ರಿ ಬರಬೇಕ ನೀರಾತ್ರಿ
ಈಗ ಸಿಗ ನನ್ನ ಪೇಟ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗುತ್ತೆ ಆಶೀರ್ವಾದ ಮಾಡುತ್ತೇನೆ. ತಥಾಸ್ತು ಭಕ್ತಳೆ ತಥಾಸ್ತು. ನಿನ್ನ ಭಕ್ತಿಗೆ ಮೆಚ್ಚಿ ಮೈದೂರಿ ಬಂದಿರುವೆ. ನಿನಗ್ಯಾವ ವರ ಬೇಕು ಕೇಳಿಕೋ. ನೀನೇನೇ ಕೇಳಿದರು ನಾ ಕೊಡಲು ಸಿದ್ಧ. ಕೇಳು, ನಿನಗ್ಯಾವುದು ಇಷ್ಟವೇ ಅದನ್ನ. ಯಾರು ನೀನು? ಯಾರು? ನಾಳೆ ಗಂಡುಗಳಿಗಳ ಗಂಡು. ಇಂದು ಬಾಳೆಯರ ಮಿಂಡ, 77 ಬಾಳೆಗಳ ಪ್ರಚಂಡ, ಈ ನಾಗರಕೊಪ್ಪಳೆಯ ಭೂಪ, ನಾನೇ ವೀರಾದಿವರ ವಿದ್ಯೆ. ಅಯ್ಯೋ ಅವಿವೇಕಿ, ನೀನೇಕೋ ಇಲ್ಲಿಗೆ ಬಂದೆ? ಅರಳಿ ನಿಂತ ಪುಷ್ಪ ಮಧುಮಕರಂಗವನ್ನು ಈರಲು ಬಂದ ದುಂಬಿಯನ್ನು ಏಕೆ ಬಂದೆ ಎಂದು ಕೇಳುವುದು ಸಹಜ. ಅದಕ್ಕೆಂದೇ ಹೇಳುತ್ತಿರುವೆ ಕೇಳು. ನಾ ಬಂದಿರುವುದರ ಸ್ಪರ್ಶ ಸುಖಕ್ಕೆ, ಮಧು ತುಂಬಿದ ತುಟಿಗಳ ಮುದ್ದಿನ ಅಮೃತಕ್ಕೆ. ಬೇಡವಿಕೆ ಕಂಡ ಹೆಣ್ಣು ಮಕ್ಕಳನ್ನ ಈ ರೀತಿ ಕಾಯಿಸಿದ್ರೆ ನೋಡಿದ ಜನ ನೀನು ಹುಚ್ಚನೆಂದು ಕಲಿ ಹೊಡೆದು ಕೊಂದಾರೆ. ನೀನು ಹುಚ್ಚನೆಂದಲೋ ಚಿಂತೆ ಇಲ್ಲ, ಕಚ್ಚ ಅರುಕನೆಂದಲೋ ಅಡ್ಡಿ ಇಲ್ಲ. ಈ ನಿನ್ನ ದೇಹ ಸುಖ ಸಿಕ್ಕರೇ ಸಾಕು. ಬೆಳದಿಂಗಳ ಬಾಳೆ ಎತ್ತಿರುವ ನಿನ್ನೊಂದಿಗೆ ರತಿಕಿಡೆ ಆಡುವ ಯೋಗ ದೊರೆತರೇ ಸಾಕು. ಬೇಡವಿಕೆ, ನಾನು ಈಗಾಗಲೇ ಬೇರೊಬ್ಬರನ್ನ ಪ್ರೀತಿಸಿದ್ದೆ. ಬೇರೊಬ್ಬರಿಗೆ ಸೀಮಿತವಾದ ಈ ಪಶುವನ್ನು ನೀನು ಬಯಸುವುದು ಯಾವ ಧರ್ಮ? ನೀನೇ ಹೇಳು. ಧರ್ಮ ಧರ್ಮ ಆ ಧರ್ಮವೆಂದು ಸಾಯಲು ನಾನೇನು ಧರ್ಮರಾಯನ ಮೊಮ್ಮಗನಲ್ಲ. ನನಗೆ ಗೊತ್ತಿರುವುದು ಒಂದೇ ಧರ್ಮ, ಅದೇ ಬೇರೆಯವರ ಹೆಣ್ಣು ಮಕ್ಕಳ ಕಾಡೋದು. ಹಾ, ಅಂದಾಗೆ ನಿನ್ನ ಪ್ರಿಯಕರ ಯಾರೆಂದು ತಿಳಿಸಬಹುದಲ್ಲ. ಇದೇ ಊರಿನ ಬಡವರ ಮುದ್ದಿನ ಕಣ್ಮಣಿ
ಮುಚ್ಚ ಮುಚ್ಚು ಹೇಗೆ ಇನ್ನ ಒಂದು ಸಾರಿ ಅವನ ಹೆಸರೆತ್ತಿದೆ ನಾಲಿಗೆ ಕತ್ತರಿಸಿ ಬಿಟ್ಟೇನೋ. ವಿಚಾರ ವಿಚಾರ ನೋಡು, ಬೇರೆ ಯಾರೇ ಆಗಿದ್ದರೂ ನಾನು ಸೋತೆನೆಂದು ಸುಮ್ಮನಾಗಿ ಬಿಡುತ್ತಿದ್ದೆ. ಪ್ರೇಮ್ ನಿನ್ನ ಪ್ರಿಯಕರ ಎಂದ ಮೇಲೆ ಒಂದು ಕ್ಷಣವಾದರೂ ನನಗೆ ಸೆರಗಾರಿಸಲೇಬೇಕು. ಕೂಡಗಾಗಿ ಕಿರಿಚುವ ನಾಯಿ, ಈಗ ಆಡಿದ ಮಾತನ್ನು ನನ್ನ ಪ್ರಿಯಕರನ್ನು ಮುಂದೆ ಹಾಡಿದ್ದೇ ಆಗಿದ್ರೆ ನಿನ್ನ ಹೃದಯವನ್ನು ಬಗೆದು ರಣಚಂಡಿಗೆ ಹಾಳುತಿ ಮಾಡ್ತಿದ್ದೆ ಕಣೋ. ಮುಚ್ಚೆ ಬಾಯಿ, ನಿನ್ನ ಪ್ರಿಯಕರನೊಬ್ಬನೇ ಗಂಡಸು ಎಂದು ತಿಳಿದಿರುವೆಯಾ? ನಾವೇನು ಕೈಗೆ ಬಳೆ ಕಟ್ಟಿಕೊಂಡಿರುವ ಹೆಂಗಸರೆಂದು ತಿಳಿದಿರುವೆಯಾ? ಅದೆಷ್ಟೋ ಹುಡುಗಿಯರನ್ನ ಬೆತ್ತಲೆ ಮಾಡಿ ನಡು ರಸ್ತೆಯಲ್ಲಿ ಶೀಲವಾಡ ಮಾಡಿದ ಸರದಾರರು. ಇಂಥದ್ರಲ್ಲಿ ನೀನ್ ಯಾವ ಲೆಕ್ಕ? ಕ್ಷಣ ಮಾತ್ರದಲ್ಲೇ ಕಿತ್ತೆಸಿವನು ನಿನ್ನ ರೆಕ್ಕೆ ಪುಕ್ಕ. ಇದು ನನ್ನ ಕೈ ಹಿಡಿದಕ್ಕೆ ಶಾಂಪರ್ ಅಷ್ಟೇ. ಒಂದ್ ಹೆಜ್ಜೆ ಮುಂದಿಟ್ಟು ಇದೇ ರೀತಿ ನೀತಿ ಇಟ್ಟುವಂತೆ ಮಾತಾಡಿದ್ರೆ ಕಾಲಲ್ಲಿರುವುದು ಕೈ ಬೀಳುತ್ತೆ ಹುಷಾ. ನಿನ್ನ ಬಾಯಿ ಮಾತಿಗೆ ಬೊಕ್ಕುವ ಹೆಣ್ಣಲ್ಲ ಕಡೆ. ಬಲಾತ್ಕಾರವೆಂಬ ಬಾಂಬೆ ನನಗೆ ಮತ್ತು ಕೂಗು ಆ ನಿನ್ನ ಪ್ರಿಯತಮನನ್ನು. ಅವನು ನಿಜವಾಗಲು ಗಂಡಸೆ ಆಗಿದ್ರೆ ಈ ಚಕ್ರ ಹೋದೊಳಗೆ ಭೇದಿಸಿ ನನ್ನ ಎದುರಲ್ಲಿ ನಿಂತು ನನ್ನನ್ನು ಗೆದ್ದು ನನ್ನ ಸೆರೆಯಿಂದ ನಿನ್ನನ್ನು ಬಿಡಿಸಿಕೊಂಡವರೇ. ಇಲ್ಲಾಂದ್ರೆ ನಿನ್ನನ್ನು ನನಗೆ ಅರ್ಪಿಸಿ ಎಲ್ಲಾದ್ರೂ ಏಡಿ ಅಂತ ತಲೆ
ನಾನೇ ಕಲಿಯುಗದ ಅಭಿಮಾನಿ. ಓಹೋ, ಅಭಿಮಾನಿ, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಒಳಗಡೆ ಬಂದಿದ್ದೀಯಾ? ಹೊರಗಡೆ ಹೋಗಕ್ಕಾಗಲ್ಲ ಮರಿ. ನೀನೀಗ ತೋಳದ ಜಡಿದು ಕುರಿ ಮರಿ. ಹೊರಗಡೆ ಹೋಗೋ ಪ್ರಯತ್ನ ಮಾಡ್ಬೇಡ, ಸುಮ್ಮನೆ ಸೆಲೆಂಡರ್ ಆಗೋ. ಹೇಳು ಸರೆಂಡರ್. ಆ ಮಾತನ್ನು ಕನಸಿನಲ್ಲೂ ನೆನೆಸ್ಕೊಳ್ಬೇಡ. ಶೀಲವತಿಯ ಮಹಾರಾಜ ನಿಮ್ಮಂತ ಪೋಲಿ ಪೈಲ್ವಾನ್ರನ್ನು ಬೋಟ್ ಅಲ್ಲೇ ಹೊಡೆದು ತೆಗೆಯೋ ತೀರ ನಾನನ್ನೋದನ್ನ ಮರಿಬೇಡ. ಸ್ವಲ್ಪ ಮರ್ಯಾದೆ ತಾನಾಗಿ ತಾನು ಹೊಲಿದು ಬಂದ ಹೆಣ್ಣನ್ನು ಮಾತ್ರ ಪ್ರೀತಿಸಬೇಕನ್ನೋ ನೀತಿನ ಗೊತ್ತಿಲ್ಲದಿರೋ ನಾಯಿಗೆ ಯಾಕೆ ಮರ್ಯಾದೆ ಕೊಟ್ಟು ನಮ್ಮಲ್ಲಿರೋ ಮಾನವೀಯತೆಯನ್ನು ಕಳೆದುಕೊಳ್ಬೇಕು? ಬೋಟ್ ಅಲ್ಲೇ ಹೊಡೆದು ದ್ವೇಷ ಕಟ್ಟಿಕೊಳ್ಳುವುದೇ ಉತ್ತಮವಲ್ವೇನೋ? ನೀನು ತಿಳಿದು ಕಾಳ ಸರ್ಪದ ಎಡಮಿಟ್ಟಿದೀಯಾ? ಅಷ್ಟಕ್ಕೂ ಇವಳಿಗೂ ನಿನಗೂ ಏನೋ ಸಂಬಂಧ? ಇವಳನ್ನು ಕಟ್ಟಿಕೊಳ್ಳಬೇಕಾಗಿರುವ ಹೆಂಡತಿಯ ಅಥವಾ ಒಡ ಹುಟ್ಟಿದ ಅಕ್ಕ ತಂಗಿ? ಇಲ್ಲವೇ ಏನೋ ಮರುದಿನ ಇಟ್ಟುಕೊಂಡು ಚಟ ತೀರಿಸಿಕೊಳ್ಳೋ ಸೂಳೆಯ ಮಾತಿಗೆ ಏಕೆ ನಮ್ಮಿಬ್ಬರ ರಗಳೆ? ಕರುನಾಡ ಗಂಡು ಭೂಮಿ ಚಿತ್ರದುರ್ಗ ಗಂಡು ಮೆಟ್ಟಿನ ಮಣ್ಣಿನ ಮಗನಾಗಿ ಇಂಥ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ಇಂಥ ಮಣ್ಣಲ್ಲಿ ಹುಟ್ಟಿದ ನಾವು ಪರಸ್ತ್ರೀಯನ್ನು ವೀರವನತೆ ಹೋಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ನೋಡಬೇಕೆ ಹೊರತು ನಿನ್ನಂತ ಕಾಮದ ಕಣ್ಣಿಂದಲ್ಲ. ಓಹೋ, ಎಷ್ಟಾದರೂ ವೇದತೆ ಬಿಟ್ಟು ಪ್ರಿಯತಮೆಯ ಮನಸ್ಸು ಗೆಲ್ಲುವವನು ನೀನಲ್ಲವೇ? ನನ್ನಲ್ಲ, ಏಕ್ ಮಾರ್ ದೋ ತುಕಡ. ಆದ್ರೆ ಒಂದ್ ಮಾತು, ನಿಮ್ಮಿಬ್ಬರ ಈ ಜೀವನದಲ್ಲಿ ನಿಮ್ಮಿಬ್ಬರ ಬೆಲೆನ ಸಾಧ್ಯವಿಲ್ಲ. ನಾನು ಅಷ್ಟೇ ಜೀವನದಲ್ಲಿ ಮದುವೆ ಆದ್ರೆ ಈ ಹೆಣ್ಣನ್ನೇ, ಇಲ್ವಾದ್ರೆ ಅಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ. ನನ್ನೆದುರು ಚಲಗಾರ ಏನಾಗಲ್ಲ, ಅಷ್ಟು ಸುಲಭವಾಗಿ ಹೋಗ್ತಾರ. ನಾನಿప్పుడు పోతా పోయి మళ్ళీ తిరిగి వస్తా. మీ ఇద్దరు పాలికి యముడినయ్యే. ಆ ವಿಕ್ಕಿ ಯಾವ ರೀತಿ ಮಾತನಾಡ್ತಾ ಅಂತ? ಸಿಂಧು, ಬೊಗಳನ್ನ ಕಚ್ಚೋದಿಲ್ಲ, ಬೊಗಳಿ ಕೊಡಲ್ಲ ಬಿಡು. ಹೌದು, ನೀನಾಕೆ ಈ ಕಾಡಿಗೆ ಒಬ್ಬಳೆ ಬಂದೆ? ಮತ್ತಿನ್ನೇನು, ಆ ದೇವಿ ಬಳಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಬಂದೆ. ಅಷ್ಟರಲ್ಲಿ ಈ ಪಾಪಿ ನನ್ನ ಅಡ್ಡ ಹಾಕ್ಬಿಟ್ಟ. ಸರಿಯಾದ ಸಮಯಕ್ಕೆ ಬಂದೆ. ಪ್ರೇಮ್, ನಾನೊಂದು ಮಾತನಾಡಿಸ್ಕೊಳ್ತೀಯಾ? ಕೇಳಿಸೋಣ, ಒಂದಕ್ಕೆ ನೂರು ಮಾತು ಕೇಳು. ಇಲ್ಲಿ ನಡೆದ ವಿಷಯನ ನೀನು ಯಾರಿಗೂ ಗೊತ್ತಾಗಬಾರ್ದು, ಅಷ್ಟೇ ತಾನೆ ಮಾಹಿತಿ. ಸಿದ್ದು, ನಾನು ನಿಮಗೊಂದು ಸಂತೋಷದ ಸುದ್ದಿ ತಂದಿದ್ದೇನೆ. ಅದೇನೆಂದು ಗೆಸ್ ಮಾಡ್ತೀಯಾ? ನಿಮ್ಮ ಸಂತೋಷ ಸುದ್ದಿ ನನಗೆ ಚೆನ್ನಾಗಿ ಗೊತ್ತು. ಈ ವರ್ಷವೇ ಕೂಡ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಲ್ವಾ? ಬರೀ ಫಸ್ಟ್ ಕ್ಲಾಸ್ ಅಲ್ಲ ಸಿದ್ದು, ಫಸ್ಟ್ ರ್ಯಾಂಕ್. ವಾವ್, ನಿಜನಾ? ಏಕೆ ಅನುಮಾನನಾ? ಅನುಮಾನಲ್ಲ, ಆನಂದ. ಏ ಸಿದ್ದು, ಆನಂದದಲ್ಲಿ ನನಗೆ ಪ್ರೇಮದ ಕಾಣಿಕೆಯನ್ನು ಕೊಡೋದು ಮಾಡ್ತೀಯಾ? ಅಬ್ಬಬ್ಬ, ಅದೆಂಗೂ ಬರೆಯೋದಿಲ್ಲ. ನೀವೇನ್ ಕೇಳಿದ್ರು ಆ ಗಿಫ್ಟ್ ನಾನು ಕೊಡ್ತೇನೆ. ಹಾಗಾದ್ರೆ ಈ ತುಂಟತನವೇ ಪ್ರೀತಿಯನ್ನು ಉಂಟುತನಿಸಿದ್ದು? ಚಿಕ್ಕು, ನೀವು ತುಂಬಾ ತುಂಟರು.
ವೇಳೆ